ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾವುದಾನ ವಿಚಾರವಾಗಿ ಅಥವಾ ಇನ್ಫಾರ್ಮೇಟಿವ್ ವಿಚಾರವಾಗಿ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಿದೆ ಅದನ್ನು ಶುರು ಮಾಡೋಣ. ರಾಜ್ಯದಲ್ಲಿ BPL APL ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ತಿದ್ದುಪಡಿ ದಿನಾಂಕ ವಿಸ್ತರಣೆ. ಅಂದರೆ ಯಾರೆಲ್ಲ ರೇಷನ್ ಕಾರ್ಡ್ ಇದೆ ಅವರು ಏನಾನ ಚೇಂಜಸ್ ಮಾಡೋದಿದೆಯಲ್ಲ ಕಾರ್ಡ್. ರಾಜ್ಯದಲ್ಲಿ BPL ಮತ್ತು APL ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ತಿದ್ದುಪಡಿ ದಿನಾಂಕ ವಿಸ್ತರಣೆ. ಅಂದರೆ ರೇಷನ್ ಕಾರ್ಡ್ ಏನಾನ ಚೇಂಜಸ್ ಮಾಡೋದಿದ್ದರೆ ಅವರು ಏನು ಡೇಟ್ ಇತ್ತು ಇಷ್ಟು ದಿನ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರದ್ದು ವಿಚಾರ ಏನಂತ ನೋಡೋದಾದರೆ, ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿಲ್ಲಿಸಲಾಗಿದೆ. ಆದರೆ ಕಾರ್ಡ್ ತಿದ್ದುಪಡಿ ದಿನಾಂಕವನ್ನು ಮಾತ್ರ ವಿಸ್ತರಣೆ ಮಾಡಲಾಗಿದೆ. ಹಾಗಂದರೆ ಎಲ್ಲಿಯವರೆಗೂ ಹಾಗೂ ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ರೇಷನ್ ಕಾರ್ಡು ಬಟ್ ಅರ್ಜಿ ಸಲ್ಲಿಸೋದು ನೀಡಿದರೆ ಅದಕ್ಕೆ ತಿದ್ದುಪಡಿ ಮಾಡೋದು ಮಾತ್ರ ಎಕ್ಸ್ಟೆಂಡ್ ಮಾಡಿದರೆ, ಹೊಸ ಅರ್ಜಿ ಅವಕಾಶ ಇಲ್ಲ. ಏನಾದರೂ ಚೇಂಜಸ್ ಮಾಡೋದಿದ್ದರೆ ಮಾಡ್ಕೋಬೋದು ಅಷ್ಟೇ. ರಾಜ್ಯದ ಪಡಿತರ ಚೀಟಿಗಾರರು ತಮ್ಮ ಕಾರ್ಡ್ಗೆ ಹೊಸದಾಗಿ ಸದಸ್ಯರ ಹೆಸರು, ಅಂದರೆ ಏನಾನ ಹೊಸ ಇರೋ ಕಾರ್ಡ್ಗೆ ನೇಮು, ನಿಮ್ಮ ಮಕ್ಕಳಾಗಿರ್ಬೋದು, ಏನೋ ಚೇಂಜಸ್ಸು, ಈಗ ಹೊಸದಾಗಿ ಹುಟ್ಟಿರೋ ಮಕ್ಕಳುಗಳು ಸೇರಿಸ್ಬೇಕು ಅಂದರೆ ಸೇರ್ಪಡೆಗೆ ತೆಗೆದುವುದಕ್ಕೆ ಹೆಸರು ತಿದ್ದುಪಡಿ ಮಾಡುವುದಕ್ಕೆ ಆಹಾರ ಇಲಾಖೆ ಫುಡ್ ಡಿಪಾರ್ಟ್ಮೆಂಟು ಮಾರ್ಚ್ 31ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗಾದರೆ ತಿದ್ದುಪಡಿಗೆ ಯಾವೆಲ್ಲ ಪ್ರಮುಖ ದಾಖಲೆ ಬೇಕು ಅನ್ನೋ ಮಾಹಿತಿಯನ್ನು, ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ನೋಡೋದಾದರೆ, ತಿದ್ದುಪಡಿ ಸಮಯದಲ್ಲಿ ವಿವರ. ಪಡಿತರ ಚೀಟಿಗೆ ಹೊಸ ಹೆಸರು ಸೇರ್ಪಡೆ ಮಾಡುವ ತಿದ್ದುಪಡಿ ಮಾಡಿ ಮಾರ್ಚ್ 30ರ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ತಿದ್ದುಪಡಿಗೆ ಅವಕಾಶವಿದೆ. ಪಡಿತರ ಚೀಟಿದಾರರು ಹೊಸ ಸದಸ್ಯರಿಗೆ ಸೇರ್ಪಡೆ, ವಿಳಾಸ ಬದಲಾವಣೆ, ಅಡ್ರೆಸ್ ಪ್ರೂಫು ಅಥವಾ ನೇಮ್ ಚೇಂಜ್ ತೆಗೆದುಹಾಕುವಂಥವ್ರು ಇದ್ರೂ ಸಹ ಮಾಡಿಸ್ಕೋಬೋದು. ಎಲ್ಲಿ ಯಾವ ಥರ ಮಾಡೋ ಡಾಕ್ಯುಮೆಂಟ್ ಬೇಕು ಅನ್ನೋದಾದರೆ, ನೀವು ಬೆಂಗಳೂರು 1 ಸೈಬರ್ ಸೆಂಟರ್ ಹೊಸ ಕಾರ್ಡ್ ಅಥವಾ ಸೇರ್ಪಡೆಗೆ ಅವಕಾಶ ಕೊಡಲಾಗಿದೆ. ಅಥವಾ ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಹೊಸದಾಗಿ ಅಥವಾ ಮಕ್ಕಳ ಕುಟುಂಬದ ಹೆಸರು ಸೇರ್ಪಡೆಗೆ ಅವಕಾಶ ನೀಡಲಾಗುವುದು. ನೀವು ಅಫಿಷಿಯಲ್ ವೆಬ್ಸೈಟು ಇದೇನಿದೆ ahara.kr.nic.in ವೆಬ್ ಇದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟು ಫುಡ್ ಡಿಪಾರ್ಟ್ಮೆಂಟು. ಇಲ್ಲಿಗೆ ಭೇಟಿ ನೀಡಿದರೆ ನಿಮಗೆ ಇದ್ರ ಮಾಹಿತಿ ಸಿಗುತ್ತೆ. ಹೊಸ ಹೆಸರು ಸೇರ್ಪಡೆಗೆ ನಿಮ್ಮ ಮಗುವಿನ ಹೆಸರು ಪಡಿತರ ಚೀಟಿಯಲ್ಲಿ ಇಲ್ಲದಿದ್ದರೆ ನೀವು ಅದನ್ನು ಸೇರಿಸಬಹುದು. ತುಂಬ ಸುಲಭವಾಗಿ ಮೊದಲು ನಿಮ್ಮ ರಾಜ್ಯದ ಆಹಾರ ಪೂರೈಕೆ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ನಂತರ ಭೇಟಿ ನೀಡಿ. ಯಾವೆಲ್ಲ ದಾಖಲೆಗಳು ಬೇಕು ಇಲ್ಲಿದೆ ನೋಡಿ. ಮಗುವಿನ ಹೆಸರನ್ನು ಪಡಿತರ ಚೀಟಿಯಲ್ಲಿ ಸೇರಿಸಲು ಬಯಸಿದರೆ ಇದಕ್ಕಾಗಿ ನಿಮಗೆ ಕೆಲವು ದಾಖಲೆಗಳು ಬೇಕಾಗುತ್ತವೆ. ಅದರಲ್ಲಿ ಮೊದಲ ದಾಖಲೆ ಮಗುವಿನ ಜನ್ಮ ಪತ್ರ, ಬರ್ತ್ ಸರ್ಟಿಫಿಕೇಟ್. ನೀವು ಮಹಾನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿಯಿಂದ ಜನನ ಪ್ರಮಾಣ ಪತ್ರ ಪಡೆಯಬಹುದು. ಪುರಸಭೆ ಅಲ್ಲಿ ಇದ್ದರೆ ಅಲ್ಲಿ ಪಡಿಬೇಕು. ಕುಟುಂಬದ ಮುಖ್ಯಸ್ಥರ ಫೋಟೋ ಅಥವಾ ಪಾಸ್ಪೋರ್ಟ್ ಆಗಿರಬೇಕು. ಪಡಿತರ ಚೀಟಿಗೆ ಮಗುವಿನ ಹೆಸರನ್ನು ಸೇರಿಸುವಾಗ ಆಧಾರ್ ಕಾರ್ಡ್ ಕಡ್ಡಾಯ, ಅಂದರೆ ಮಗುದು ಸಹ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಆನ್ಲೈನ್ನಲ್ಲಿ ಪಡಿತರ ಚೀಟಿಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರನ್ನು ಸೇರಿಸಲು ನೀವು ನಿಮ್ಮ ರಾಜ್ಯದ ಆಹಾರ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಐಡಿಯನ್ನು ರಚಿಸಬೇಕಾಗುತ್ತದೆ ಮತ್ತು ಐಡಿಯನ್ನು ಈಗಾಗಲೇ ರಚಿಸಿದರೆ ಲಾಗಿನ್ ಆಗಬೇಕು. ನಂತರ ನಿಮ್ಮ ಪಡಿತರ ಚೀಟಿಯ ವಿವರ. ಹೊಸ ಸದಸ್ಯರ ಸಂಪೂರ್ಣ ವಿವರಗಳು ಭರ್ತಿ ಮಾಡಬೇಕು. ಎಲ್ಲ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಮಾಡುವಂಥದ್ದು. ಹತ್ತಿರ ಪಡಿತರ ಅಂಗಡಿಗೆ ಮೂಲ ನಿಮ್ಮ ಪಡಿತರ ಚೀಟಿ ನಿಮ್ಮ ಹೆಸರನ್ನು ನವೀಕರಿಸಬಹುದು. ಸೊ ಇದೆಲ್ಲ ದಾಖಲೆ ಆದ ನಂತರ ನಿಮ್ಮ ನಿಯರ್ ಯಾವುದು ರೇಷನ್ ಅಂಗಡಿ ಇದೆಯೋ ಅಲ್ಲಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಿಮಗೆ ಹೊಸ್ದಾಗಿ ಏನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ನಿಮ್ಗೆ ಏನೇ ಅಫಿಷಿಯಲ್ಲಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಏನನ್ನು ಸೇರಿಸ್ಬೇಕಂದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮಗೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸು ಸಿಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಅಥವಾ ಏನಾನ ಚೇಂಜಸ್ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.